ಇಡೀ ದೇಶದಲ್ಲಿ ಪ್ರತಿಪಕ್ಷಗಳ ಸರ್ಕಾರಗಳನ್ನು ಬುಡಮೇಲು ಮಾಡಲು ಕೇಂದ್ರ ಸರ್ಕಾರ ಪ್ರಾಯೋಜಿತದಡಿಯಲ್ಲಿ ದೊಡ್ಡ ಮಟ್ಟದ ಷಡ್ಯಂತ್ರ ನಡೆಯುತ್ತಿದೆ. ಇದರ ಭಾಗವಾಗಿಯೇ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ ಎಂದು ಕೆಪಿಸಿಸಿ ವಕ್ತಾರ ಅಮಳ ರಾಮಚಂದ್ರ ಹೇಳಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿ, ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೇಂದ್ರ ಸರ್ಕಾರದ ಆಶಯದಂತೆ ರಾಜ್ಯಪಾಲರು ಕೆಲಸ ಮಾಡುತ್ತಿದ್ದಾರೆ. ಏನು ತಪ್ಪು ಮಾಡದ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಅಗತ್ಯವೇ ಇಲ್ಲ. ಇವತ್ತು ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳುತ್ತಿರುವ ರಾಜ್ಯದ ಬಿಜೆಪಿ ನಾಯಕರಿಗೆ ಯಾವ ನೈತಿಕತೆ ಇದೆ ಎಂದು ಕೇಳಿದರು. ಜನಪ್ರಿಯತೆಯ ಉತ್ತುಂಗದಲ್ಲಿರುವ ಸಿದ್ದರಾಮಯ್ಯನವರನ್ನು ಮತ್ತು ಆ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಹೇಗಾದರೂ ಮಾಡಿ ಹಣಿದು ಜೈಲಿಗಟ್ಟಬೇಕೆಂಬ ಉದ್ದೇಶದಿಂದಲೇ ರೂಪಿಸಲಾದ ರಾಜಕೀಯ ಪ್ರೇರಿತ ಷಡ್ಯಂತ್ರವಿದು. ಇದಕ್ಕೆ ಹೆದರುವ ಪ್ರಶ್ನೆಯೇ ಇಲ್ಲ. ಸಿದ್ದರಾಮಯ್ಯನವರ ಸಹಿ, ಆದೇಶ ಅಥವಾ ಯಾವುದೇ ಒತ್ತಡವಿಲ್ಲದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ, ಮೂಡಾದಲ್ಲಿ ಬಿಜೆಪಿಯಲ್ಲದೆ ಆಡಳಿತವಿದ್ದಾಗ ಬಿಜೆಪಿಯವರೇ ರೂಪಿಸಿದ 50-50 ಅನುಪಾತದ ಪರಿಹಾರವನ್ನು ಅರ್ಹವಾಗಿಯೇ ಪಡೆದುಕೊಂಡ ಪ್ರಕರಣ ಇದಾಗಿದೆ ಎಂದರು. ಕರ್ನಾಟಕದ ಮುಖ್ಯಮಂತ್ರಿಗಳಾದ ನಮ್ಮ ಸಿದ್ದರಾಮಯ್ಯನವರು ಒಂದು ಘೋಷಣೆಯನ್ನು ಮಾಡಿದ್ದಾರೆ. ತನಿಖೆಗೆ ಹೆದರುವ ಪ್ರಶ್ನೆಯೇ ಇಲ್ಲ ಅಂತ. ಇದು ಕೇವಲ ಸಿದ್ದರಾಮಯ್ಯನವರು ಮಾತ್ರ ತನಿಖೆಗೆ ಹೆದರುವ ಪ್ರಶ್ನೆ ಇಲ್ಲದಲ್ಲ. ಇಡೀ ಕರ್ನಾಟಕ ಸರ್ಕಾರ, ಕರ್ನಾಟಕದ ಮಂತ್ರಿಮಂಡಲ, ಕರ್ನಾಟಕದ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಅಷ್ಟೇ ಇಡೀ ದೇಶದ ಕಾಂಗ್ರೆಸ್ ಇದಕ್ಕೆ ಹೆದರುವ ಪ್ರಶ್ನೆಯೇ ಇಲ್ಲ. ಇದು ಒಂದು ನ್ಯಾಯೋಚಿತವಾದಂತಹ, ಇದು ಒಂದು ಸತ್ಯವಾದಂತಹ ಒಂದು ಆರೋಪ ಆಗಿದ್ದರೆ ಸ್ವಲ್ಪ ನಮಗೆ ಭಯ ಆಗ್ತಿತ್ತೋ ಏನು. ಆದರೆ ಈ ಪ್ರಕರಣದಲ್ಲಿ ಯಾವುದೇ ಹುರುಳು ಇಲ್ಲದ ಕಾರಣ ಕೇವಲ ಕರ್ನಾಟಕದ ಬಲಿಷ್ಠ ಕಾಂಗ್ರೆಸ್ ನಾಯಕನ ಮುಖಕ್ಕೆ ಮಸಿ ಎರಚುವಂತಹ ಉದ್ದೇಶದಿಂದ ಮತ್ತು ಆ ಮೂಲಕ ಕರ್ನಾಟಕದ ರಾಜ್ಯ ಸರ್ಕಾರವನ್ನು ದುರ್ಬಲಗೊಳಿಸಿ ಅದನ್ನು ಪತನದ ಕಡೆಗೆ ತೆಗೆದುಕೊಂಡು ಹೋಗುವಂತಹ ಉದ್ದೇಶದಿಂದಲೇ ಈ ಪ್ರಕರಣವನ್ನು ಸೃಷ್ಟಿ ಮಾಡಿ ಅದನ್ನು ಸಿದ್ದರಾಮಯ್ಯನವರ ಮುಖಕ್ಕೆ ಮೆತ್ತಲಾಯಿತು. ಆದ್ದರಿಂದ ಈ ಪ್ರಕರಣಕ್ಕೆ ನಾವು ಹೆದರುವ ಪ್ರಶ್ನೆಯೇ ಇಲ್ಲ. ನೋಡಿ, ಭಾಗ್ಯಗಳ ಸರದಾರ ಅಂತ ಹೆಸರು ಮಾಡಿ, ಆಮೇಲೆ 5 ಗ್ಯಾರಂಟಿಗಳು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಇತ್ಯಾದಿ ಏನು ಗ್ಯಾರಂಟಿಗಳನ್ನು ಜಾರಿಗೊಳಿಸಿ ಇವತ್ತು ಜನಪ್ರಿಯತೆಯ ಉತ್ತುಂಗದಲ್ಲಿರುವಂತಹ ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಜೈಲಿಗೆ ಅಟ್ಟುವ, ಆ ಮೂಲಕ ಅವರನ್ನು ತೇಜೋವಧೆ ಮಾಡುವಂತಹ ಒಂದು ಅವರ ನಿಷ್ಕಳಂಕ ರಾಜಕೀಯ ಬದುಕಿಗೆ ಮಸಿ ಹಚ್ಚುವಂತಹ ಪ್ರಯತ್ನವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಈ ಸೈಟ್ ಹಂಚಿಕೆ ನಡೆದಿದೆ. ಹೀಗಿರುವಾಗ ಇದನ್ನೇ ಹಿಡ್ಕೊಂಡು ಬೀದಿ ರಂಪ ಮಾಡಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನು ಮಾಡಿ ಈ ಪ್ರಕರಣವನ್ನು ಗುಳ್ಳೆಬ್ಬಿಸುವಂಥ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಏನು ಇದರಲ್ಲಿ ಏನೋ ಅಪಚಾರ ಆಗ್ತದೆ, ಏನೋ ನಮಗೆ ತೊಂದರೆ ಆಗ್ತದೆ ಅನ್ನುವಂಥ ಯಾವ ಭಯ ಕೂಡ ನಮಗಿಲ್ಲ. ಇದರಲ್ಲಿ ನಿಷ್ಕಳಂಕಿತರಾಗಿ ಸಿದ್ದರಾಮಯ್ಯನವರು ಹೊರಕ್ಕೆ ಬರ್ತಾರೆ. ತನಿಖೆ ನಡೆಯಲಿ, ಯಾವ ತೊಂದರೆ ಕೂಡ ಇಲ್ಲ. ಶಶಿಕಲಾ ಜೊಲ್ಲೆಯವರ ಮೇಲಿನ ಮೊಟ್ಟೆ ಹಗರಣಕ್ಕಾಗಿ 2021ರಲ್ಲಿ ಲೋಕಾಯುಕ್ತ SIT ಅವರು ಏನು ರಾಜ್ಯಪಾಲರಿಗೆ ಪರ್ಮಿಷನ್ ಕೊಡಬೇಕು ಅಂತ ಕೇಳಿದ್ರು. ಇವುಗಳಿಗೆ ಆಗಲೇ ಅವರಿಗೆ ಕೊಟ್ಟು ಬಿಡುವುದಾಗಿತ್ತಲ್ಲ. ಆಗ ಕೂಡ ಇದೇ ರಾಜ್ಯಪಾಲರು ಇದ್ದದ್ದು. ಅವರ ಕಾಳಜಿ ಭ್ರಷ್ಟಾಚಾರವನ್ನು ತಡೆಯುವುದೇ ಆಗಿದ್ದರೆ ಅವರಿಗೆ ಕೂಡ ಸ್ಯಾಂಕ್ಷನ್ ಕೊಡಬೇಕಾಗಿತ್ತು. ಈಗ ಯಾಕೆ ಅವಸರವಾಗಿ ಏನು ಸ್ಯಾಂಕ್ಷನ್ ಮಾಡಲಿಕ್ಕೆ ಏನು ಪ್ರೈವೇಟ್ ದೂರುದಾರರ ಅರ್ಜಿ ಹಾಕಿದ ಕೂಡಲೇ ಅದಕ್ಕೆ ತಕ್ಷಣವೇ ನೋಟಿಸನ್ನು ಕೊಟ್ಟು ಕಾರ್ಯಪ್ರವೃತ್ತರಾಗುವಂತಹ ಅಗತ್ಯ ಏನಿತ್ತು? ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಹರೀಶ್ ಕೋಟ್ಯಾನ್, ಮೌರಿಸ್ ಮಸ್ಕರೇನಸ್, ಮಹಾಲಿಂಗ ನಾಯಕ್ ಮತ್ತು ರಿಯಾಜ್ ಪರ್ಲಡ್ಕ ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.